ನಾವು ಫೈನಲ್ ಕ್ಲೋಸಿಂಗ್ ರಿಮಾರ್ಕ್ಸ್ ಅನ್ನು ಪಡ್ಕೊಳ್ಬೇಕಾಗಿರೋದು ಏನಂದ್ರೆ, ಡ್ಯಾಮೇಜ್ ಅಲ್ಪ ಸ್ವಲ್ಪ ಆಗಿದೆ, ಇದನ್ನು ರಿಪೇರ್ ಮಾಡೋದಕ್ಕೆ ಏನ್ ಮಾಡಬೇಕು ಅಂತ, ಹಾದಿ ಏನು ಅಂತ ಪೊಲಿಟಿಕಲ್ ಪಕ್ಕ ಕಿಟ್ಟು ಮಾತಾಡೋದಕ್ಕೆ ಟ್ರೈ ಮಾಡೋಣ ಅಂತ. ಅಟ್ಲೀಸ್ಟ್ 5 ನಿಮಿಷ ಸರ್ ಏನ್ ಮಾಡಬಹುದು ಸರ್? 1 ನಿಮಿಷ ಸಿಗುತ್ತೆ ಒಬ್ಬೊಬ್ಬರಿಗೂ. ಡ್ಯಾಮೇಜ್ ಕಂಟ್ರೋಲ್ ಹೇಗೆ? 3 ವಿಷಯ. ಒಂದು, ಈ ಪಾಲಿಸಿಯಿಂದ ಲಾಂಗ್ ಲಾಸ್ಟಿಂಗ್ ನಲ್ಲಿ ಸೌತ್ ಇಂಡಿಯಾಗೆ ಪ್ರಾಬ್ಲಮ್ ಆಗುತ್ತೆ. ಓಕೆ, ಯಾತಕ್ಕೆ ಅಂದರೆ ಪೊಲಿಟಿಕಲ್ ಪಾರ್ಟಿಸಿಪೇಷನ್ ಈ ಹೊಸ ರೀಕಾನ್ಸ್ಟಿಟ್ಯೂಷನ್ 2026 ನಲ್ಲಿ ಆದಾಗ ನಂಬರ್ ಆಫ್ MP ಸೀಟ್ಗಳು ನಮ್ಮ ಕರ್ನಾಟಕಕ್ಕೆ ಇಡೀ ಸೌತ್ ಇಂಡಿಯಾಗೆ ಬರೋದು ಕಮ್ಮಿ ಆಗುತ್ತೆ. ಸೊ ಪೊಲಿಟಿಕಲ್ ಪಾರ್ಟಿಸಿಪೇಷನ್ ಒಂದು ಪ್ರಾಬ್ಲಮ್ ಆಗುತ್ತೆ. ಇನ್ನೊಂದೇನು ಅಂದರೆ, ದುಡ್ಡು ಕಾಸನ್ನು ನಾವು ಯಾವಾಗಲೂ ನಾರ್ತ್ ಇಂಡಿಯಾ ನೋಡ್ಕೊಳ್ಳೋಕ್ಕೆ ಅಂತ ಆಗೋದಿಲ್ಲ. ಇದಕ್ಕೆ ಸೆಂಟರ್ನಲ್ಲಿ ಯಾರು ಕೂತ್ಕೊಳ್ತಾರೋ ಒಂದು ಪಾಲಿಸಿ ಫ್ರೇಮ್ವರ್ಕ್ ಕ್ರಿಯೇಟ್ ಮಾಡಬೇಕು. ಹೇಗೆ ಈ ದುಡ್ಡುಗಳನ್ನು ಬೇರೆ ರಾಜ್ಯಗಳಿಗೆ ಕೊಡಬೇಕು ಅಂತ, ಈ ಕೊಡಬೇಕಾಗಿರೋದಕ್ಕೂ ಒಂದು ಪಾಲಿಸಿ ಮಾಡಬೇಕು. ಮತ್ತು ಯಾರಿಗಾರು ಬೇಕು ಅಂದರೆ ಅವ್ರ ಪ್ರಾಜೆಕ್ಟ್ಗಳು ತಂದು ದುಡ್ಡುಗಳನ್ನ ತೋರಿಸಿ, ಹೇಗೆ UNO WTO ಸಾಲ ತಗೊಂಡ್ರೆ ಪ್ರೋಗ್ರೆಸ್ ತೋರಿಸಿದ್ರೆ ದುಡ್ಡು ಕೊಡೋ ಥರ ಒಂದು ಅಕೌಂಟಬಿಲಿಟಿ ಫಿಕ್ಸ್ ಮಾಡಬೇಕು. ಇಲ್ಲದೇ ಇದ್ದರೆ ಏನಾಗುತ್ತೆ ಅಂದರೆ, ನಮ್ಮ ರಾಜ್ಯಗಳು ಸುಭಿಕ್ಷವಾಗಿದೆ ಅಂತ ಹೇಳಿ ನಾವು ಕೊಡ್ತಾನೆ ಇರ್ತೀವಿ, ಅವರು ಯೂಸ್ ಮಾಡ್ತಾನೆ ಇರ್ತಾರೆ. ಪಾಲಿಸಿ ಸ್ವಲ್ಪ ಚೇಂಜ್ ಮಾಡಬೇಕಾಗುತ್ತೆ, ಅದರ ಬಗ್ಗೆ ಪಟ್ಟು ಹಿಡಿಬೇಕಾಗುತ್ತೆ. ವೀರಣ್ಣ ಅವರೇ, ಕ್ವಿಕ್ ಆಗಿ ನೀವು ಒಂದು 30 ಸೆಕೆಂಡ್ಸ್ ಅಲ್ಲಿ ಕನ್ಕ್ಲೂಡ್ ಮಾಡೋದಾದ್ರೆ ಆಗಿರೋ ಡ್ಯಾಮೇಜ್ ಅನ್ನು ಹೇಗೆ ಸರಿಪಡಿಸಬೇಕು ಸರ್? ಸರ್, ಈಗಾಗಲೇ 16th ಫೈನಾನ್ಸ್ ಕಮಿಷನ್ ಫಾರ್ಮೇಶನ್ ಆಗಿದೆ. ಇದು 31st ಡಿಸೆಂಬರ್ 2023 ಅಲ್ಲಿ ಇದು ಎಫೆಕ್ಟಿವ್ ಬಂದು 1st ಏಪ್ರಿಲ್ 26 ಇಂದ 31 ವರೆಗೂ ಇರುತ್ತೆ. ಈಗಲಾದ್ರೂ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಖಂಡಿತವಾಗ್ಲೂ ನಮ್ಮ ರಾಜ್ಯಕ್ಕೆ ಏನು ಬೇಕು ಬೇಡಿಕೆಗಳಿದೆ ಅದನ್ನ ಶಿಫಾರಸು ಮಾಡುವ. ಅಲ್ಲ ಸರ್, ಅದು ಸಿದ್ದರಾಮಯ್ಯ ಅವರಿಗೆ ಯಾಕೆ ಸೀಮಿತ? ಎಲ್ಲ ಪಕ್ಷದವರು ಕೇಳಬೇಕಲ್ವಾ? ಅದು ಇಂಪಾರ್ಟೆಂಟ್. ಖಂಡಿತ ಈಗ ಬಜೆಟ್ ಮಂಡಿಸಿದ್ರಿ, ಕೇಳ್ಕೊಳ್ರಿ ನೀವೇ ಅಂತ ಬಿಟ್ಟಿರಕ್ಕಾಗತ್ತಾ? ಖಂಡಿತ ಸರ್ವ ಪಕ್ಷಗಳ ಸಭೆ ಕರೆದ್ರೆ ಖಂಡಿತ ನಾವು ಕೂಡ ಭಾಗವಹಿಸ್ತೀವಿ, ನಾವು ಕೂಡ ಸಹಕಾರ ನೀಡ್ತೀವಿ. ಥ್ಯಾಂಕ್ ಯು ಸರ್. ಎಸ್, ಹಾಗೆ ಸಂಪರ್ಕದಲ್ಲಿ ಎಸ್ ಸೂರ್ಯ ಹೇಮಂತ್ ಅವ್ರು ಏನ್ ಹೇಳಿದ್ರಲ್ಲ, ಅವ್ರು ಹೇಳಿರುವಂತ ಆತಂಕನೇ ನಮ್ದು ಆಗಿರುವಂತದ್ದು. ಮತ್ತೇನು ಡಿಲಿಮಿಟೇಷನ್ ಆಗುವಂತ ಸಂದರ್ಭದಲ್ಲಿ ಹೆಚ್ಚು ಸೀಟ್ಗಳು ಅವ್ರಿಗೆ ಬರುತ್ತೆ, ನಮಗೆ ಕೇವಲ 50 ಸೀಟ್ಗಳಿಗೆ ದಕ್ಷಿಣ ಭಾರತದಲ್ಲಿ ಸೀಮಿತ ಆಗುವಂತ ಸಾಧ್ಯತೆಗಳು ಜಾಸ್ತಿ ಇದಾವೆ. ಈ ಕಾರಣಕ್ಕೋಸ್ಕರ ದಕ್ಷಿಣ ಎಲ್ಲ ಬೇರೆ ನಿಮ್ಮ ವೈಯಕ್ತಿಕ ಆಟಿಟ್ಯೂಡ್ ಅಲ್ಲಿ ಸೋಲಪ್ಕೊಂಡ್ಬಿಟ್ಟಿದ್ದೀರಿ ಅಂತ ಸರ್ ಹೇಳ್ತಾ ಇಲ್ಲ. ಅದನ್ನ ನೀವು ಬಿಟ್ರೆ ಏನಾರ ಮಾಡ್ಬೋದೇನೋ ಅಂತ. ಇಲ್ಲ, ನಮ್ಮ ಆಟಿಟ್ಯೂಡ್ ಏನಿಲ್ಲ. ನಾವು ಎಲ್ಲರೂ ಬನ್ನಿ, ನೀವು ಎಲ್ಲಾನು ಕರಿತಾ ಇದಾರೆ ಏನ್ ಮಾತ್ರಕ್ಕೆ ಹಿಂಗೆ ಇರಬೇಕು ಹಂಗೆ ಇರಬೇಕು ಅಂತ ಹೇಳಕ್ಕಾಗಲ್ಲ. ಇಲ್ಲಿ ರಾಜ್ಯದ ಹಿತಾಸಕ್ತಿ ಮುಂಚೆ ಫಸ್ಟ್ ಮುಖ್ಯ ಆಗುತ್ತೆ, ಪ್ರಾಮುಖ್ಯತೆ ಅದಕ್ಕೆ ಕೊಡ್ಬೇಕಾಗುತ್ತೆ. ಸರ್ವಪಕ್ಷದ ಇವತ್ತು ಕೂಡ ಪ್ರತಿಭಟನೆಗೆ ಸರ್ವಪಕ್ಷದ ಬಿಡಿ ಸರ್, ಅದಾಗದೇ ಇರೋ ಕತೆ ನೀವು ಚೆನ್ನಾಗಿ ಹೇಳಿದ್ರಿ. ಬಿಜೆಪಿ ಅವರು ಬಂದಲ್ಲಿ ಹೋರಾಟ ಮಾಡ್ತಾರೆ, ರಾಜ್ಯದವರು ಅದನ್ನ ಅರ್ಥ ಮಾಡ್ಕೊಂಡು. ಹೇಮಂತ್ ಅವರು ಮತ್ತೆ ಮುಕುಂದ್ ಅವರ ಆತಂಕದಿಂದ ಇರೋಂಥ ಅವಶ್ಯಕತೆ ಇಲ್ಲ. ಗ್ರೇಟ್. ಏನು ಇದಾದ ಮೇಲೆ ದಕ್ಷಿಣ ಭಾರತಕ್ಕೆ ಬಹಳ ದೊಡ್ಡ ಲಾಭ ಆಗುತ್ತೆ. ದಕ್ಷಿಣ ಭಾರತದ ಡಿವ್ಯಾಲ್ಯೂಯೇಷನ್ ಆದಮೇಲೆ, ಡಿಲಿಮಿಟೇಷನ್ ಆದಮೇಲೆ 189 ಪಾರ್ಲಿಮೆಂಟ್ರಿ ಕ್ಷೇತ್ರ ಸಿಗುತ್ತೆ. ಈಗ 131 ಇದೆ. ಇಡೀ 180 ಜಾಸ್ತಿ ಆಗಿದೆ. ಅಲ್ಲ 180 ಹೇಳ್ತೀವಿ ಕೇಳಿ, 189 ಸೀಟ್ ಇಡೀ ದಕ್ಷಿಣ ಭಾರತಕ್ಕಾಗ್ತದೆ. ಉತ್ತರ ಭಾರತದ ಏನ್ ಇವತ್ತಿದೆ ಅದು 211ಕ್ಕೆ ಮ್ಯಾಕ್ಸಿಮಮ್ ಸಿಗುತ್ತೆ. ಇಡೀ ಒಂದು ನಾನು ಹೇಳಕ್ ಕೊಟ್ಟಂತದ್ದು ಒಂದು ಬಿಜೆಪಿ ಇಡೀ ದೇಶವನ್ನ ಭಾರತ ಒಂದು ಸಮಗ್ರ ವಿಕಾಸ ಆಗಬೇಕು, ಜಗತ್ತಿನಲ್ಲಿ ಭಾರತ ಶ್ರೇಷ್ಠ ದೇಶವನ್ನಾಗಬೇಕು ಅಂತಕ್ಕಂಥ ಬಿಟ್ಟು ಯಾವ ಕಾರಣಕ್ಕೂ ಎಲ್ಲ ರಾಜ್ಯಗಳನ್ನ ಜೊತೆ ಮಾಡಿಕೊಂಡು ಒಂದು ಕೆಲಸವನ್ನು ನಾವು ಮುಂದಿನ ಡಿಲಿಮಿಟೇಷನ್ ಕಮಿಟಿನಲ್ಲಿ ಎಲ್ಲರೂ ಇರ್ತಾರೆ, ಎಲ್ಲ ಪಾರ್ಟಿಯವರು ಇರ್ತಾರೆ, ಬಿಜೆಪಿ ಒಂದೇ ಇರಲ್ಲ. ಅದನ್ನ ನಾವು ಅರ್ಥ ಮಾಡ್ಕೋಬಹುದು, ಅದು ಸರಿ ಹೋಗ್ತದೆ. ನಾನು ಮೊದಲನೇದು ಹೇಳಬೇಕು ಅಂದರೆ, ಕರ್ನಾಟಕ ರಾಜ್ಯಕ್ಕೆ ನಮಗೇನು ಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಆಗಬೇಕಾಗಿರೋದು ಪಾರ್ಲಿಮೆಂಟಲ್ಲಿ. ಇವತ್ತು ಮಾನ್ಯ ಶ್ರೀ ದೇವೇಗೌಡರು ಕರ್ನಾಟಕಕ್ಕೆ ಏನಾಗಬೇಕು ಅಂತ ಅದ್ಭುತವಾಗಿ ಒಂದು 10 ನಿಮಿಷ 5 ನಿಮಿಷ ಮಾತಾಡಿದ್ದಾರೆ. ಎಲ್ಲ MP ಗಳು, ಎಲ್ಲ ಪಾರ್ಟಿ MP ಗಳು ಇರ್ರೆಸ್ಪೆಕ್ಟಿವ್ ಆಗಿ ಕಾನ್ಸ್ಟಿಟ್ಯೂಷನ್ ಬಾಡಿ ಒಳಗಡೆ ಏನೇನು ಪ್ರೆಷರ್ ಹಾಕಬೇಕೋ ಅದನ್ನ ಪ್ರೆಷರ್ ಹಾಕಿದ್ರೆ ಕರ್ನಾಟಕಕ್ಕೆ ಎಲ್ಲ ಸಿಗುತ್ತೆ. ಆ ಸಂದರ್ಭ ಬಂದಾಗ ಹಾಕದಲ್ಲೇ, ಫೈನಾನ್ಸ್ ಕಮಿಷನ್ ಬಂದಾಗ ಹಾಕದಲ್ಲೇ ನಾನ್ ಮಾಡಲ್ಲ ನೀನ್ ಮಾಡಲ್ಲ ಅಂತ ಬಿಟ್ರೆ ಯಾವುದೂ ಆಗಲ್ಲ. ಎಲ್ಲರೂ ಒಗ್ಗಟ್ಟಾಗಿ ಕೆಲಸ. ಥ್ಯಾಂಕ್ ಯು ಎಲ್ಲ ಗಣ್ಯರಿಗೂ ಥ್ಯಾಂಕ್ ಯು ವೆರಿ ಮಚ್ ನಿಮ್ಮ ಅಮೂಲ್ಯ ಸಮಯಕ್ಕಾಗಿ. ಅಲ್ಟಿಮೇಟ್ಲಿ ಇಷ್ಟೇ ಇದರ ತಿರುಳು. ಸಿಲೆಬಸ್ ಫೈನಲೈಸ್ ಆಗಬೇಕಾದ್ರೆ ಮಾತಾಡಬೇಕು, ಎಕ್ಸಾಮ್ ಬರ್ದು ರಿಸಲ್ಟ್ ಬಂದ್ಮೇಲೆ ರಿಪೋರ್ಟ್ ಕಾರ್ಡ್ ಇಟ್ಕೊಂಡು ಗೋಳಾಡೋದು ಬೇಡ ಅನ್ನೋದು. ಕಾದು ನೋಡೋಣ, ಎಲ್ಲ ನಾಯಕರು ಒಟ್ಟಾಗಿ ರಾಜ್ಯಕ್ಕೆ ಒಳ್ಳೇದು ಮಾಡ್ತಾರೆ ಅಂತ ವೇಟ್ ಮಾಡೋಣ. ವಿಸ್ತಾರ ನ್ಯೂಸ್, ಇದು ನಿಖರ ಜನಪರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.